ನಮಸ್ಕಾರ, ನಾನು ಬಿಆರ್ ನಾಯ್ಡು. ಪಶ್ಚಿಮ ಬಂಗಾಳದ ಸೋನಾರ್ಪುರದಲ್ಲಿ ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ಭೀಕರ ಹಲ್ಲೆ ನಡೆಸಲಾಗಿದೆ. ಗುಂಪಾಗಿ ದಾಳಿ ನಡೆಸಿದ ದುಷ್ಕರ್ಮಿಗಳು ಮೊಟ್ಟೆ ಹಾಗೂ ಕಲ್ಲುಗಳಿಂದ ಮುಗಿಬಿದ್ದಿದ್ದಾರೆ. ಚುನಾವಣಾ ಸೋಲಿನ ನಂತರ ನಡೆದ ಹಿಂಸಾಚಾರದಿಂದ ಸಂತ್ರಸ್ತರಾದ ಪಕ್ಷದ ಕಾರ್ಯಕರ್ತರ ಕುಟುಂಬಗಳನ್ನು ಭೇಟಿ ಮಾಡಲು ಅವರು ತೆರಳಿದ್ದಾಗ ಈ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣವೇ ಕೋಲ್ಕತ್ತಾದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುಷ್ಕರ್ಮಿಗಳು ದಾಳಿ ನಡೆಸುತ್ತಿದ್ದಾಗ ಭದ್ರತಾ ಸಿಬ್ಬಂದಿ ಸಮಯ ಪ್ರಜ್ಞೆ ಮೆರೆದು ತಕ್ಷಣವೇ ಅವರಿಗೆ ಕ್ರಿಕೆಟ್ ಹೆಲ್ಮೆಟ್ ನೀಡಿ ರಕ್ಷಿಸಿದ್ದಾರೆ. ಒಂದು ವೇಳೆ ಆ ಹೆಲ್ಮೆಟ್ ಧರಿಸದಿದ್ದರೆ ತಲೆಗೆ ಗಂಭೀರ ಪೆಟ್ಟಾಗಿ ಪ್ರಾಣಕ್ಕೆ ಅಪಾಯವಾಗುತ್ತಿತ್ತು. ಪರಿಸ್ಥಿತಿ ನಿಮಗೆ ಅರ್ಥವಾಗಿರಬಹುದು. ಕೇವಲ ಧರ್ಮದ್ವೇಷ ಒಡೆದಾಳುವ ನೀತಿ ಹಾಗೂ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಹರಡುವ ತಂತ್ರವನ್ನ ಬಳಸಿ ಬಿಜೆಪಿ ಅಧಿಕಾರಕ್ಕೆ ಬಂದ ಕೇವಲ ಕೆಲವೇ ದಿನಗಳಲ್ಲಿ ನಡೆದಿರುವ ಘಟನೆ ಇದು. ನಿಕಟಪೂರ್ವ ಆಡಳಿತ ಪಕ್ಷ ಹಾಗೂ ಸದ್ಯದ ಪ್ರತಿಪಕ್ಷದ ಪ್ರಮುಖ ನಾಯಕರ ಮೇಲೆಯೇ ಈ ರೀತಿಯ ಹಲ್ಲೆಯಾಗಿದೆ. ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಪೊಳ್ಳು ಸಿದ್ಧಾಂತಗಳನ್ನು ಒಪ್ಪದ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಲಿದೆ ಎಂದು ನೀವೇ ಊಹಿಸಿ. ಅಲ್ಪಸಂಖ್ಯಾತರಿಗೆ ಇನ್ನು ಮುಂದೆ ಈ ಸರ್ಕಾರದಲ್ಲಿ ಯಾವ ರೀತಿಯ ಸ್ಥಾನಮಾನ ಸಿಗಬಹುದು? ಅಷ್ಟೇ ಅಲ್ಲ, ಬಾಂಗ್ಲಾ ವಲಸಿಗರ ನಿಯಂತ್ರಣದ ಹೆಸರಿನಲ್ಲಿ ಸ್ಥಳೀಯ ಮುಸ್ಲಿಮರ ಮೇಲೂ ಸಹ ಈಗಾಗಲೇ ಮಿತಿಮೀರಿದ ದೌರ್ಜನ್ಯ ನಡೆಸುತ್ತಿರುವ ಬಿಜೆಪಿ ಮತ್ತು ಅದರ ಪ್ರೊಪಗಾಂಡಾ ಅಂಗಗಳ ಸರ್ವಾಧಿಕಾರವನ್ನು ನಾವು ತಳ್ಳಿಹಾಕುವಂತಿಲ್ಲ. ಒಂದು ದೇಶ, ಒಂದು ಭಾಷೆ, ಒಂದು ಚುನಾವಣೆ ಎಂಬ ಸೂತ್ರವನ್ನು ಜಾರಿಗೊಳಿಸಲು ಯತ್ನಿಸುತ್ತಿರುವ ಬಿಜೆಪಿ ಕ್ರಮೇಣವಾಗಿ ಈ ದೇಶವನ್ನು ಒಂದು ಧರ್ಮ, ಒಂದು ಪಕ್ಷ, ಒಬ್ಬ ಪ್ರಧಾನಿ ಎಂಬ ಸರ್ವಾಧಿಕಾರಿ ಸ್ಥಿತಿಗೆ ಕೊಂಡೊಯ್ಯಲಿರುವ ಸ್ಪಷ್ಟ ಸೂಚನೆ ಇದು. ಇನ್ನೂ ಎಷ್ಟು ದಿನ ಜನರು ಬಿಜೆಪಿಯ ಈ ಗೂಂಡಾಗಿರಿ, ಹಿಂಸಾಚಾರ ಮತ್ತು ಬೆದರಿಕೆ ರಾಜಕಾರಣವನ್ನು ಸಹಿಸಿಕೊಳ್ಳಬೇಕು? ಈ ದಾಳಿಯು ಬಿಜೆಪಿ ಪ್ರಾಯೋಜಿತ ಸಂಚು ಮತ್ತು ತಮ್ಮನ್ನು ಕೊಲ್ಲಲು ನಡೆಸಿದ ಪ್ರಯತ್ನ ಎಂದು ಅಭಿಷೇಕ್ ಬ್ಯಾನರ್ಜಿ ಅವರೇ ನೇರವಾಗಿ ಹೇಳಿದ್ದಾರೆ. They want to kill me. এরা আমাদের প্রাণে মারতে চায়, মেরে দিক. ಅಷ್ಟೇ ಅಲ್ಲ, ಬಿಜೆಪಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಾಗಿ ತಿಳಿಸಿದ್ದಾರೆ. ಜಾತ್ಯತೀತ ಸಿದ್ಧಾಂತಗಳು ಹಾಗೂ ಸಮಾನತೆಗೆ ಪ್ರತೀಕವಾಗಿರುವ ಕಾಂಗ್ರೆಸ್ ಪಕ್ಷ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದೆ. ಅಷ್ಟೇ ಅಲ್ಲದೆ ಟಿಎಂಸಿಯ ಸಂಪೂರ್ಣ ಬೆಂಬಲಕ್ಕೆ ನಿಂತಿದೆ. ಜಾತ್ಯತೀತ ಶಕ್ತಿಗಳು ಒಟ್ಟಾಗದೆ ಬಿಜೆಪಿಯ ಇಂತಹ ರಾಕ್ಷಸೀಯ ಸಂಚುಗಳನ್ನು ವಿಫಲಗೊಳಿಸುವುದು ಅಸಾಧ್ಯ ಎಂಬುದು ನಾವೆಲ್ಲರೂ ನೆನಪಿಡಬೇಕಾದ ಸತ್ಯ. ಕಾಂಗ್ರೆಸ್ ಕೈ ಬಲಪಡಿಸಿ ಬಿಜೆಪಿಯ ದ್ವೇಷ ರಾಜಕಾರಣವನ್ನು ಒಟ್ಟಾಗಿ ಕೊನೆಗೊಳಿಸೋಣ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿಆರ್ ನಾಯ್ಡು ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.